ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಭೀಮ್ನ ಅಮಾವಾಸ್ಯೆ, ಸೊ ಬೇಗ ಎದ್ದು ಸ್ನಾನ ಮಾಡಿ ಸ್ಕಿನ್ ಕೇರ್ ಮುಗಿಸಿ ಪೂಜೆ ಮಾಡೋಣ ಅಂತ ಬಂದೆ. ನೋಡಿದ್ರೆ ಹೂವನೇ ಇರಲಿಲ್ಲ. ಸೊ ಮಹಾ ವಾಕ್ ಹೋದಾಗ ಹೂವು ತರ್ತಾರೆ. ಸೊ ಅಷ್ಟು ಬೇಗ ಟಿಫನ್ ಮುಗಿಸೋಣ, ಯಾಕಂದರೆ 8 ಗಂಟೆಗೆ ನನ್ನ ಮಗಳು ಹೋಗ್ತಾಳೆ. ಸೊ ಅಷ್ಟು ಬೇಗ ಟಿಫನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಇವಾಗ ಸ್ಟಾರ್ಟ್ ಮಾಡಬೇಕು. ವೆಜ್ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ನಮ್ಮ ಪುಟ್ಟರಿಯ ಹೆಂಗಿದ್ದಾನೆ. ಅವನಿಗೆ ತುಂಬಾ ಕೋಪ ಬರುತ್ತೆ, ತುಂಬ ಮುನ್ಸ್ಕೊತಾನೆ ನಮ್ಮ ಮೇಲೆ. ಬೆಳಗ್ಗೆಲ್ಲ ಕಟ್ಬಿಡ್ತಾಳೆ ಅಮ್ಮ ಅಂತ. ಅದಕ್ಕೆ ಅವನು ನಾನು ಬಂದರೂ ಎದ್ದು ಬರಲ್ಲ. ಅಲ್ಲ ಚಿನ್ನಮ್ಮ, ಕೋಪ ಬಂದಿದ್ಯೋ ಚಿನ್ನು ನಿನ್ಗೆ? ಕೋಪ ಬಂದಿದ್ಯೋ ಬಂಗಾರಿ? ಕೋಪ ಬನ್ನಿ ನಿನಗೆ ಚಿನ್ನ ಮಗ. ನಿನಗೆ ಅವನ್ನ ಬೆಳಗ್ಗೆಲೆ ಕಟ್ಬಿಡ್ತೀವಿ, ಯಾಕಂದರೆ ಅವನು ಕೆಲಸನೇ ಮಾಡಿಸ್ಕೊಡಲ್ಲ ನಮಗೆ. ಹಿಂದೆನೇ ಓಡಾಡ್ತಾ ಇರ್ತಾನೆ, ಇದೆಳಿಯೋದು ಮಾಡ್ತಾ ಇರ್ತಾನೆ. ಸೊ ಅದಕ್ಕೆ ಕೆಲಸ ಆಗೋವರೆಗೂ ಇವನ್ನ ಈ ಥರ ಕಟ್ಬಿಟ್ಟು ಕೆಲಸ ಆಗೋವರೆಗೂ ಅವನ್ನ ಕಟ್ಟಿರ್ತೀನಿ ಕೆಳಗಡೆ. ಇವಾಗ ಹೋಗಿ ಸ್ವಲ್ಪ ಕಸ ಗುಡಿಸ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಬಂದೆ. ಅಷ್ಟರಲ್ಲಿ ಕುಕ್ಕರ್ ಸ್ವಲ್ಪ ತಣ್ಣಗಾಗಿದೆ. ಸೊ ಇವಾಗ ಕುಕ್ಕರ್ನ ತೆಗಿಯೋಣ, ಹೆಂಗಾಗಿದೆ ಬಿರಿಯಾನಿ ನೋಡೋಣ. ನೋಡಿ, ಎಮ್ಮಿ ಆಗಿದೆ ಬಿರಿಯಾನಿ, ಎಷ್ಟು ಚೆನ್ನಾಗಿದೆ. ನೆಕ್ಸ್ಟು ನಾನು ತನ್ಮಯಿಗೆ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಅವಳಿಗೆ ತಟ್ಟೆಗೆ ಹಾಕಿಟ್ಟು ಅವಳು ಬರೋದನ್ನೇ ವೆಯ್ಟ್ ಮಾಡ್ತಾ ಇದ್ದೆ. ಸೊ ನೋಡಿ, ಬಾಕ್ಸ್ಗೆಲ್ಲ ಅವಳಿಗೆ ಸ್ನ್ಯಾಕ್ಸು ಎಲ್ಲ ಹಾಕಿ ಇಟ್ಟಿದ್ದೀನಿ. ಹೆಂಗೈತೆ ತನ್ಮಯ್? ಖಾರ ಇದೆಯಾ? ಖಾರನಾ? ಸ್ವಲ್ಪ ತಿನ್ನಕ್ಕಾಗದೇ ಇರೋ ಅಷ್ಟು. ನಮ್ಮ ತನ್ಮಯಿನ ಸ್ಕೂಲಿಗೆ ಕಳಿಸಿ ಅವಳ್ದಾಯ್ತು, ಮುಗೀತು ಅವಳ್ದು. ಆಮೇಲೆ ಮಹಾ ಹೂವು ತಂದಿದ್ರು, ನಾನು ಹೂವು ಇಟ್ಟು ದೇವರಿಗೆಲ್ಲ ಪೂಜೆ ಮಾಡಿ ಇವತ್ತು ಹಬ್ಬ ಥರ ಕಾಣ್ತಾ ಇದೆ ನಮಗೆ. ಭೀಮ್ನ ಅಮಾವಾಸ್ಯೆ ನಾವೇನು ಅಷ್ಟು ಗ್ರ್ಯಾಂಡಾಗೇನು ಮಾಡಲ್ಲ. ಸೊ ಜಸ್ಟ್ ಪೂಜೆ ಅಷ್ಟೇ. ಹಾಯ್ ನೋಡು, ತನ್ವಿಗೆ ಟಿಫನ್ ನಡೀತಾ ಇದೆ. ಬಾ ಟಿಫನ್ ಮಾಡ್ಕೊ ಬೈ. ನೋಡಲ್ಲಿ ಹೋಗು, ಕುಚ್ ಬಾ ತಿನ್ಕೋ ಬೈ. ಗೊತ್ತಾಗಲ್ಲ ಯಾವ್ದು ಹಾಕೋದು. ನಮ್ಮ ತನ್ವಿಗೆ ಟಿಫನ್ ಮಾಡಿಸಿ ಆಮೇಲೆ ಮಹಾ ಬಂದರು ಪೂಜೆಗೆ. ಮಹಾ ಪೂಜೆ ಮಾಡ್ತಾಯಿದ್ರು. ನಮ್ಮ ತನ್ವಿಗೆ ಟಿಫನ್ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಅವಳಿಗೆ ಟಿಫನ್ ಮಾಡಿಸೋದೇ ನಮಗೊಂದು ದೊಡ್ಡ ತಲೆನೋವು. ಅವಳು ಎಲ್ಲರ ಥರ ಬೇಗ ತಿನ್ನಲ್ಲ, ಒಂಥರ ತಿನ್ನೋಕ್ಕೆ ಫುಲ್ ಹಠ ಮಾಡ್ತಾಳೆ. ಸೊ ಅವಳು ಸ್ಕೂಲ್ಗೆ ಹೋಗೋವರೆಗೂ ನಮಗೆ ತುಂಬಾ ಹಿಂಸೆ. ಒಂದು ಟಿಫನ್ ಮಾಡ್ಸೋಕ್ಕೆ ಹಿಂಸೆ. ಮತ್ತು ಅವಳು ಏನು ಅಂದರೆ ಅವಳ ಕೆಲಸ ಅವಳು ಮಾಡ್ಕೊಳ್ಳಲ್ವಲ್ಲ, ಎಲ್ಲ ನಾವೇ ಮಾಡಬೇಕು. ಸೊ ಅದೊಂದು ಸ್ವಲ್ಪ ನಮಗೆ ಕಷ್ಟ ಆಗ್ತಿದೆ ಅಷ್ಟೆ. ಮಹಾ ಬಂದರು, ಮಹಾಗೆ ತಿಂಡಿ ಕೊಟ್ಬಿಟ್ಟು ನೆಕ್ಸ್ಟ್ ನೋಡಿ, ನಮ್ಮ ತನ್ವಿಗೆ ಮ್ಯೂಸಿಕ್ ಅಂದರೆ ತುಂಬಾ ಇಷ್ಟ. ಅವಳು ಹೋಗೋವರೆಗೂ ಯೂಟ್ಯೂಬಲ್ಲಿ ಸಾಂಗ್ಸ್ ನಡೀತಾನೇ ಇರುತ್ತೆ. ಟಿ ವಿ ಇಲ್ಲ ಅಂದರೆ ಟ್ಯಾಬ್ ಬೇಕು, ಟ್ಯಾಬ್ ಇಲ್ಲ ಅಂದರೆ ಫೋನ್ ಬೇಕು. ಅವಳಿಗೇನಾದರೂ ಒಂದು ಇರಲೇಬೇಕು. ಅವಳು ಹೋಗೋವರೆಗೂ ಸಾಂಗ್ಸ್ ನೋಡ್ತಾನೇ ಇರ್ತಾಳೆ. ಹೋಗೋವರೆಗೂ ಹಾಡು ನೋಡ್ತಾ ಇರ್ತಾಳೆ. ನಮ್ಮ ತನ್ವಿಗೆ ಟೈಮ್ ಆಗಿದ್ರೂ ಸ್ಕೂಲ್ಗೆ ಹೋಗೋದೇ ಇಲ್ಲ. ಟಿ ವಿ ಮುಂದೆನೇ ನಿಂತಿರ್ತಾಳೆ. ಹೋಗ್ತಾಳೆ, ಸ್ವಲ್ಪ ಬರ್ತಾಳೆ, ಟಿ ವಿ ನೋಡ್ತಾ ಇರ್ತಾಳೆ. ಹಂಗೆ ಮಾಡ್ತಾ ಇರ್ತಾಳೆ ಸ್ಕೂಲ್ಗೆ ಹೋಗೋವರೆಗೂ. ಟೈಮ್ ಆದರೂ ಹೋಗಲ್ಲ ಅವಳು ಟಿ ವಿ ಬಿಟ್ಟು. ಫೋರ್ಸ್ ಮಾಡಿ ನೋಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕೆಳಗಡೆ ಹೋಗಿ ಅವರಪ್ಪ ಅವಳಿಗೂ ಚಪ್ಪಲಿ ಹಾಕಿ, ಅವಳಿಗೆ ಚಪ್ಪಲಿ ಹಾಕೋಕ್ಕೂ ಬರಲ್ಲ, ಇನ್ನೂ ಚಪ್ಪಲಿ ಹಾಕಿ ಅವಳಿಗೆ
ಎಲ್ಲ ರೆಡಿ ಮಾಡಿ ಅವಳನ್ನ ಕರ್ಕೊಂಡು ಹೋಗ್ಬೇಕು. ನೋಡಿ ಅಷ್ಟ್ರಲ್ಲಿ ನಮ್ಮ ರಿಯೋ ಹೆಂಗೆ ಹೊರಟೋಗ್ತಾರೆ ಅಂತ ಫುಲ್ ಅವ್ನು ಟೆನ್ಷನ್ ಆಗ್ಬಿಟ್ಟವನೆ. ಅವ್ನಿಗೆ ಯಾರಾದರೂ ಎಲ್ಲಾದರೂ ಹೋದ್ರೆ ಆಗಲ್ಲ, ಅವನ ಜೊತೆನೇ ಇರಬೇಕು ಎಲ್ಲಾರೂ, ಅವನ ಜೊತೆನೇ ಅವನ ಹತ್ರನೇ ಇರಬೇಕು. ಸೊ ಅವರಿಬ್ರು ಹೋಗ್ತಾರೆ ಅಂದ್ಬಿಟ್ಟು ಫುಲ್ಲು ಟೆನ್ಷನ್ ಆಗ್ಬಿಟ್ಟಿದ್ದಾನೆ ಅವನು. ಈಗ ಅವರಪ್ಪ ಸ್ಕೂಲಿಗೆ ಕರ್ಕೊಂಡು ಹೋಗಿ ಅವಳನ್ನ ಬಿಟ್ಬಿಟ್ಟು ನೆಕ್ಸ್ಟು ಬಂದು ಅವರು ಆಫೀಸ್ಗೆ ಹೋಗ್ಬೇಕು. ನಿನ್ನೆ ಶಾಪಿಂಗ್ ಹೋದಾಗ ಏನು ತೊಗೊಂಡೆ ಅಂತ ಅಲ್ಲಿ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ವಿಡಿಯೋ ಮಾಡೋಕೆ ಒಬ್ಬೊಬ್ರು ಬಿಡಲ್ಲ. ಸುಮ್ಮನೆ ಏನಕ್ಕೆ ರಿಸ್ಕ್ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಲಿಲ್ಲ. ಸೊ ಹೇಗಿದ್ರು ತೊಗೊಂಡಿದ್ದೀನಲ್ವ, ಮನೇಲಿ ಹೋಗಿ ತೋರಿಸೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಸೊ ಇಲ್ಲಿ ಏನು ತೊಗೊಂಡೆ ಅಲ್ಲಿ ಅಂತ ನಿಮಗೆ ತೋರಿಸ್ತೀನಿ. ನಂದು ಮೂಗ್ಬಟ್ಟು ಲಾಸ್ಟ್ 2 ಮಂತ್ಸಲ್ಲಿ ತೊಗೊಂಡಿದ್ದೆ. ಸೊ ನಮ್ಮ ತನ್ವಿ ಕಚ್ಬಿಟ್ಟು ಮುರಿದಾಕ್ಬಿಟ್ಲು. ಸೊ ಅದನ್ನು ರೀಪ್ಲೇಸ್ ಮಾಡಿಸಿ ಬೇರೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ತೋರಿಸ್ತೀನಿ ನೋಡಿ. ಇದು ತೊಗೊಂಡೆ ಮೂಗ್ಬಟ್ಟು. ಮತ್ತು ಇಯರಿಂಗ್ಸು ನಂದೊಂದು ಇದು ಡೈಮಂಡು ಪೆಂಡೆಂಟ್ ಇತ್ತು, ಚೈನ್ದು, ಕರಿಮಣಿ ಚೈನ್ದು. ಸೊ ಅದಕ್ಕೆ ಇಯರಿಂಗ್ಸ್ ಇರಲಿಲ್ಲ. ಸೊ ಅದಕ್ಕೆ ಇಯರಿಂಗ್ ಏನಾದ್ರು ತೊಗೋಬೇಕು ಅಂತ ಅಂದ್ಕೊಂಡು ಇಯರಿಂಗ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ನೋಡೋಣ ಅಂದ್ಬಿಟ್ಟು ಹೋದ್ವಿ ಇಯರಿಂಗ್ಸ್ನು. ನೋಡಿದ್ರೆ ಫಸ್ಟ್ ನಾವು ಹೋಗಿದ್ದು ನಾನು ಇದು ಒಂಕಿ ಉಂಗುರ ತೊಗೊಳ್ಳೋಣ ಅಂತ. ಸೊ ಆಮೇಲೆ ಅನ್ನಿಸ್ತು ಯಾವ್ದು ಬೇಕು, ಯಾವ್ದು ನೆಸೆಸಿಟಿ ಇದೆ ಅದನ್ನು ಫಸ್ಟ್ ತೊಗೊಳ್ಳೋಣ, ಆಮೇಲೆ ಬೇಕಾದ್ರೆ ಅದನ್ನ ಯಾವಾಗಾದ್ರೂ ತೊಗೋಬೋದು ಅಂತ ಹೇಳ್ಬಿಟ್ಟು ಆಮೇಲೆ ನಾನಿವತ್ತು ಇದು ಬೇಕಾಗಿತ್ತು ನನಗೆ. ಸೊ ಅದಕ್ಕೆ ಇಯರಿಂಗ್ಸ್ ಸೆಟ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇದು ಸ್ಮಾಲ್ ಇಯರಿಂಗ್ಸ್ ತೊಗೊಂಡೆ. ನೋಡಿ ಇದು ಹೇಗಿದೆ. ನಾನು ಏನೇ ತೊಗೊಂಡ್ರು ಫಸ್ಟು ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟೆ ಆಮೇಲೆ ಇದು ಮಾಡೋದು. ಸೊ ಇದನ್ನು ತೊಗೊಂಡೆ ಇಯರಿಂಗ್ಸು. ತುಂಬಾ ಚಿಕ್ಕದಾಗಿದೆ, ಬಟ್ ನನಗೇನೋ ಕ್ಯೂಟಾಗಿ ಅನ್ನಿಸ್ತು. ಅಷ್ಟು ದೊಡ್ಡದೆಲ್ಲ ಹಾಕೋಕ್ಕೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಇದನ್ನು ತೊಗೊಂಡೆ. ಸೊ ನಿಮಗೆ ತೋರಿಸಿರ್ಲಿಲ್ಲ ಏನಕ್ಕೆ ಹೋಗಿದ್ವಿ ಅಂತ, ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಮಾಡೋಣ, ಏನು ತೊಗೊಂಡೆ ಅಂತ ನಿಮಗೂ ಎಲ್ಲ ತೋರಿಸೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ನೋಡಿ ಮೂಗ್ಬಟ್ಟು ಹಾಕಿದ್ದೀನಿ. ಇವತ್ತು ತೊಗೊಂಡಿರೋದನ್ನ ತಂದು ಹಾಕ್ಕೊಂಡೆ. ಸೊ ಹಾಕಿದ್ಮೇಲೆ ನನ್ನ ಮುಖ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಫಸ್ಟ್ ನನ್ನ ಮುಖ ನನಗೆ ನೋಡ್ಕೊಳ್ಳೋಕೆ ಬೇಜಾರಾಗ್ತಾಯಿತ್ತು. ಅದಿಲ್ಲ, ಮೂಗ್ಬಟ್ಟು ಹಾಕಿಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಅದಕ್ಕೆ ಹೆಣ್ಮಕ್ಳಿಗೆ, ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ಮೂಗ್ಬಟ್ಟು ತುಂಬಾ ಲಕ್ಷಣವಾಗಿರುತ್ತೆ ಅವ್ರ ಮುಖಕ್ಕೆ. ಮಾರ್ನಿಂಗ್ ಹಾಗೆ ಇದು ಪಾದಪೂಜೆ ಮಾಡಿರಲಿಲ್ಲ. ಸೊ ಇವಾಗ ಬೆಳಗ್ಗೆ ಲೇಟ್ ಆಗುತ್ತೆ, ಎಲ್ಲ ಸ್ಕೂಲ್ಗೆ ಹೋಗಬೇಕು, ಅದು ಇದು ಲೇಟ್ ಆಗುತ್ತೆ, ಆಗಲಿಲ್ಲ ಮಾಡೋಕ್ಕೆ. ಸೊ ಇವಾಗ ಬಂದರು, ಈಗ ಅವ್ರಿಗೆ ಪಾದಪೂಜೆ ಮಾಡಬೇಕು.
ಪೂಜೆ ಆಯಿತು. ಇವತ್ತೇನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ಸಬ್ಬಕ್ಕಿ ನೆನೆಸಿದ್ದೀನಿ. ಸಬ್ಬಕ್ಕಿದು ಪಾಯಸ ಮಾಡೋಣ ಅಂತ. ನಮ್ಮ ತನ್ಮಯಿಗೆ ಪಾಯಸ ಅಂದರೆ ತುಂಬಾ ಇಷ್ಟ. ಸೊ ಅವಳಿಗೋಸ್ಕರನೇ ಮಾಡಿದ್ದೀನಿ. ಸೊ ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆ. ಉಪ್ಪಿಟ್ಟು ಮಾಡ್ತಾ ಇದೆಯಾ? ನಮ್ಮಮ್ಮ ಉಪ್ಪಿಟ್ಟು ಮಾಡ್ತಾವ್ರೆ, ನಾನು ಪಾಯಸ ಮಾಡಿದೆ. ಇವತ್ತು ಏನು ಅಡುಗೆ ಮಾಡಿಲ್ಲ. ಸೊ ಟಿಫನ್ ಮಾಡ್ಕೊಳ್ತಾ ಇದ್ದೀವಿ. ಪಾಯಸ ಮಾಡಿ ಹೆಂಗಿದೆ ಟಿಫನ್? ಪಾಯಸ ನೋಡಿ, ಫಸ್ಟ್ ಟೇಸ್ಟ್ ಮಾಡಿ ಪಾಯಸ. ಪಾಯಸ ನೋಡಿ ಟೇಸ್ಟ್ ಮಾಡಿ. ಪಾಯಸ ಟೇಸ್ಟ್ ಮಾಡಿ. ನೋಡಿ, ಇವತ್ತು ನಾವು ಡಿನ್ನರ್ಗೆ ಉಪ್ಪಿಟ್ಟು ಮತ್ತೆ ಸಬ್ಬಕ್ಕಿ ಪಾಯಸ ಮಾಡಿದ್ದಾಳೆ ಸುಷ್ಮಾ. ನಾವು ಅದನ್ನ ತಿಂತಿದ್ದೀವಿ. ಸಬ್ಬಕ್ಕಿ ಪಾಯಸ ನೋಡಿ, ಸಬ್ಬಕ್ಕಿ ಪಾಯಸ ನೋಡಿ ಹೆಂಗಿದೆ. ಲುಕಿಂಗ್ ವೆರಿ ಗ್ರೇಟ್. ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಈಗ ನಾನು ಉಪ್ಪಿಟ್ಟನ್ನ ಟೇಸ್ಟ್ ಮಾಡ್ತೀನಿ. ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.